ಏನು ಹೊಸದು ಕಾಣಿಸ್ಬೇಕು ಸರ್? ಈ ಬಾರಿ ತಾತ್ಕಾಲಿಕವಾಗಿ 7ನೇ ತಾರೀಕು ಬಜೆಟನ್ನು ಮುಂಗಡ ಪತ್ರವನ್ನು ಮಂಡಿಸಬೇಕು ಅಂತಕ್ಕಂಥ ಒಂದು ತಾತ್ಕಾಲಿಕ ತೀರ್ಮಾನ ಈಗಾಗಲೇ ಆಗಿದೆ ಅಂತೇಳಿ ಮಾಹಿತಿ ಇದೆ. 7ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಈ ಬಾರಿ ಪೂರ್ಣ ಪ್ರಮಾಣದ ಬಜೆಟ್, ಯಾವುದೇ ಕಾರಣಕ್ಕೂ ವೋಟ್ ಆನ್ ಅಕೌಂಟ್ ತೆಗೆದುಕೊಳ್ತಕ್ಕಂಥದ್ದು 3 ತಿಂಗಳಿಗೆ, ಆಮೇಲಿಂದ ಪೂರ್ಣ ಪ್ರಮಾಣದ ಬಜೆಟನ್ನು ಆಗ್ತಕ್ಕಂಥ ಪರಿಪಾಠ ಇತ್ತೀಚಿನ ವರ್ಷಗಳಲ್ಲಿ ಏನು ಬಂದಿತ್ತು ಅದಕ್ಕೆ ವಿರಾಮ ಹಾಕಿ ಈ ಬಾರಿ ಪೂರ್ಣ ಪ್ರಮಾಣದ ಆಯವ್ಯಯವನ್ನು 7ನೇ ತಾರೀಕು ಮಂಡನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅರ್ಥ ಸಚಿವರು ಅವರೇ ಇರೋದರಿಂದ ಅವರು ಮಂಡನೆಯನ್ನು ಮಾಡ್ತಾರೆ. ಆ ಬಜೆಟಲ್ಲಿ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಹಿಂದಿನ 13 ಬಜೆಟಲ್ಲೂ ಕೂಡ ನೀವು ನೋಡಿ ಗಮನಿಸಿದ್ದೀರಿ, ಸಮಾಜದ ಕಟಕಡೆಯ ವ್ಯಕ್ತಿಗೆ ಏನೆಲ್ಲ ಅನುಕೂಲಗಳನ್ನು ಮಾಡಬಹುದಾಗಿದೆ ಅಂತಹ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಕ್ಕಂಥದ್ರಲ್ಲಿ ನಿಸ್ಸೀಮರಿದ್ದಾರೆ. ಅವ್ರ ಮೇಲೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ಕೂಡ ವಿಶ್ವಾಸ ಇದೆ. ಅವರು ನಮ್ಮ ರಾಜ್ಯದ ಎಲ್ಲ ಜನರ ವಿಶ್ವಾಸವನ್ನು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಬಡವರನ್ನು ಎತ್ತತಕ್ಕಂಥ ರೀತಿಯಲ್ಲಿ ಬಜೆಟಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ದೆಹಲಿ ಚುನಾವಣೆ ಕಾಂಗ್ರೆಸ್ನಲ್ಲೂ ಕೂಡ ಜಂಬ ಇದೆ, ಈಗೋಯಿಸಮ್ ಇದೆ, ಮತ್ತು ಈ ಆ್ಯಪಲ್ಲೂ ಕೂಡ ಈಗೋಯಿಸಮ್ ಇದೆ. ಇದು ನೋಡಿ, ನಾವೆಲ್ಲ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ನಮ್ಮ ಪ್ರಮುಖ ಶತ್ರು ಯಾರಿದ್ದಾರೆ ಅವರನ್ನು ಸೋಲಿಸ್ತಕ್ಕಂಥದ್ದಕ್ಕೆ, ಹಾಗಂತ ಹೇಳಿದ್ರೆ ಜಾತ್ಯತೀತ ಶಕ್ತಿಗಳು, ಜಾತಿ ಶಕ್ತಿಗಳು ಎರಡಿರ್ತವೆ. ಜಾತಿ ಶಕ್ತಿಗಳನ್ನು ಸೋಲಿಸಬೇಕು ಅಂದರೆ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಯಾವಾಗ ಜಾತ್ಯತೀತ ಶಕ್ತಿಗಳ ಮತಗಳು ವಿಭಜನೆ ಆಗ್ತದೆ ಆಗ ಜಾತಿ ಶಕ್ತಿಯ ಪಕ್ಷಗಳಿಗೆ ಬೆಂಬಲ ದೊರಕುತ್ತೆ. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಕೂಡ 2.5 ಲಕ್ಷ ಹೆಚ್ಚು ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಸೋತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಮತ ವಿಭಜನೆಯ ಫಲವಾಗಿ BJPಯವರು ಗೆದ್ದಿದ್ದಾರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ ಅವರೇನು ಗೆದ್ದಿಲ್ಲ. ಇದು ಒಂದು ರಾಜಕೀಯದ ಜಂಜಾಟ ಅಂತ ಹೇಳಿದ್ರು ಕೂಡ ತಪ್ಪೇನಾಗಲ್ಲ. ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡ್ನಲ್ಲಿ ಆಪ್ ಜೊತೆಯಲ್ಲಿ ನಾವು ಹೋಗಬೇಕಾಗಿತ್ತು. ನಾವು ಹರಿಯಾಣನೂ ಕೂಡ ನಾವು ಗೆಲ್ತಾ ಇದ್ದೇವೆ. ಈಗ ದೆಹಲಿ ಚುನಾವಣೆಯಲ್ಲೂ ಅಷ್ಟೇ ಕಾಂಗ್ರೆಸ್ಸಿಗರು, ಆಪ್ನವರು ಯಾರ್ದು ಏನೇ ಇರ್ಬೋದು, ತಪ್ಪುಗಳು ಅಂದರೆ ಎಲ್ಲ ಪಕ್ಷದಲ್ಲೂ ಕೂಡ ತಪ್ಪುಗಳಾಗ್ತವೆ. ಆ ತಪ್ಪನ್ನೇ ಮುಂದಿಟ್ಕೊಂಡು ದ್ವೇಷ ಸಾಧಿಸ್ಕೊಂಡು ನಾವು ಯಾರು ಶತ್ರು ಇರ್ತಾರೆ ಶತ್ರುನ ಮತ್ತಷ್ಟು ಬಲಿಷ್ಠ ಮಾಡ್ತಕ್ಕಂಥ ರಾಜಕೀಯದ ತೀರ್ಮಾನಗಳು ಆಗಬಾರ್ದು. ಇದು ಆಗಿದೆ ದೆಹಲಿನಲ್ಲಿ, ಹರಿಯಾಣದಲ್ಲೂ ಹಿಂದೆ ಆಗಿದೆ, ಈಗಿನ ಚುನಾವಣೆ ದೆಹಲಿನಲ್ಲೂ ಕೂಡ ಆಗಿದೆ. ನೋಡಿ, ಯಾರು CM ಆಗಲಿ ಯಾರು ಆಗದೆ ಇರಲಿ, ಏನೆಲ್ಲ ತೀರ್ಮಾನಗಳು ಆಗಬೇಕಾದ್ರೂ ಕಾಂಗ್ರೆಸ್ಸರ ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲೇ ತೀರ್ಮಾನ ಆಗೋದು. ಹಾಗೆ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾವುದೇ ರಾಜ್ಯದಲ್ಲಿ ಯಾವುದೇ ರಾಜಕೀಯ ತೀರ್ಮಾನಗಳನ್ನು ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಯಾವೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಕ್ಕೆ ಬದ್ಧರಾಗಿ ಎಲ್ಲೂ ಕೂಡ ಇರ್ತಕ್ಕಂಥದ್ದು ಪಕ್ಷದ ಶಿಸ್ತು. ಆ ರೀತಿ ನಾವೆಲ್ಲೂ ಕೂಡ ಇದ್ದೇವೆ. ಅವ್ರು ಯಾರು ನಿಮಗೆ ಶಾಸ್ತ್ರ ಹೇಳೋರೆ ಹೇಳಿದ್ರೆ ನಾನು ಹೋಗಿ ಕೇಳ್ಕೊಂಬರ್ತೀನಿ ಅವ್ರ ಹತ್ರ. ಯಾರಾದರೂ ಶಾಸ್ತ್ರ ನಿಮ್ಗೆ ಹೇಳಿರೋ ಇದ್ದಾರಲ್ಲ, ಅವ್ರ ಹೆಸರು ಹೇಳಿದ್ರೆ ನಾನು ಹೋಗಿ ಏನಪ್ಪ ಶಾಸ್ತ್ರ ಸ್ವಲ್ಪ ನಮಗೂ ಚೂರು ಹೇಳಪ್ಪ ಅಂತ ಹೇಳಿ ಕೇಳ್ಕೊಂಬರ್ತೀನಿ. ನೋಡಿ, ರಾಜಕೀಯದಲ್ಲಿ ವ್ಯತ್ಯಾಸಗಳು ಇರ್ತವೆ. ಹಾಗಂದಾಕ್ಷಣಕ್ಕೆ ಯಾರೂ ಬೇರೆ ಇರೋದಿಲ್ಲ. ಅದು ನಮ್ಮ ಯಜಮಾನರುಗಳು ಅಂದರೆ ಹೈಕಮಾಂಡ್ನಲ್ಲಿ ಈಗ ಯಾರು ಕೂಡ ನಿಮ್ಗೇನು ಕೆಲಸ ಕೊಟ್ಟಿದ್ದೀವಿ, ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿ ನಿರ್ವಹಣೆ ಮಾಡಿ, ಬೇರೆಲ್ಲ ಅಂಶಗಳೇನಿದ್ದಾವೆ ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಆಯಿತು ಅಂತೇಳಿ ಎಲ್ಲ ಸುಮ್ಮನೆ ಇದೆ. SC/ST ಸಮಾವೇಶ ಅಂತ ಬರೀ SC/STಗಳಿಗೆ ಅಲ್ಲ, ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಸಮುದಾಯದವರು ಕೂಡ ಸರ್ವರಿಗೂ ಸಮಬಾಳು ಅಂತಕ್ಕಂಥ ಏನು ಒಂದು ನಾಣ್ಣುಡಿ ಇದೆ, ಆ ನಾಣ್ಣುಡಿಯಂತೆ ಎಲ್ಲ ಅಧಿಕಾರವನ್ನು ಹಂಚ್ಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು. ಆ ಏನೇ ಸಮಾವೇಶ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಮಾಡ್ತೀವಿ. ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಬೇರೆ ಮಾಡೋಕ್ಕೆ ಹೋಗೋದಿಲ್ಲ.
ಆದರೆ ಈಗೇನು ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತಾ 4 ಸ್ಥಾನಗಳನ್ನು ತುಂಬತಕ್ಕಂಥದ್ದಿದೆ. ನಾನು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೇನೆ, ಪತ್ರನೂ ಕೂಡ ಬರಿತಾ ಇದ್ದೇನೆ ಕೇಂದ್ರಕ್ಕೆ. ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿದ್ದಾವೆ, ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ, ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಿಡ್ತಾ ಇಲ್ಲ ಅಂತ ಅವ್ರೇನು ಕಟ್ಟಾಕವ್ರ ನಮಗೆ, ಆದರೆ ನಮಗೂ ಬೇರೆ ಬೇರೆ ಕೆಲಸಗಳು ಸೂಕ್ತ ಸಮಯದಲ್ಲಿ ನಾವು ಅವೆಲ್ಲನೂ ಕೂಡ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ. ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ.